ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಣಕಾಸಿನ ಸ್ಥಿತಿ ಯಾಕೆ ದುರ್ಭರವಾದಂತಹ ಅಯ್ಯೋ ಎಷ್ಟೊಂದು ಕಷ್ಟವಾಗ್ತಾ ಇದೆ ಅಥವಾ ಎಷ್ಟೊಂದು ಹಣವನ್ನು ಸಂಗ್ರಹಿಸಿದ್ದೆ ಆದರೆ ಸರ್ರನ್ನೇ ಕಳ್ಕೊಂಡೆ ಅನ್ನುವಂಥ ಈ ಉದ್ಗಾರಗಳು ಏನು ಬರುತ್ತೆ, ಈ ವಿಚಾರದ ಬಗೆಗೆ ದ್ವಾದಶ ರಾಶಿಯವರು ಯಾವ ಸಂದರ್ಭದಲ್ಲಿ ಯಾವ್ಯಾವ ತೊಂದರೆಗಳನ್ನು ಎದುರಿಸ್ತಾರೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ಕೊತಾ ಬಂದಿದ್ದೇವೆ. ಈಗ ಕರ್ಕಾಟಕ ರಾಶಿಯವರು ಈ ಒಂದು ಆರ್ಥಿಕವಾದಂತಹ ಸಿದ್ಧಿಯ ತೂಕವನ್ನು ಕಳಕೊಂಡು ಹೇಗೆ ಧನ ನಷ್ಟಕ್ಕೆ ಕಾರಣವಾಗುವಂಥ ಸಿಚುವೇಷನ್ಗೆ ಒಳಗಾಗ್ತಾರೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಸ್ಟಡಿ ಮಾಡೋಣ. ವಿಶೇಷವಾಗಿ ಈ ಕರ್ಕಾಟಕ ರಾಶಿಯ ಮನೆಯ ಯಜಮಾನ ಚಂದ್ರನಿರ್ತಾನೆ. ಈ ಚಂದ್ರನ ಒಂದು ಸೊಗಸು ಯಾವಾಗಲೂ ಈ ಪೌರ್ಣಿಮೆಯ ಚಂದ್ರ ಅತ್ಯಂತ ಶಕ್ತಿಯುತವಾದಂಥ ಚಂದ್ರನಾಗಿರ್ತಾನೆ. ಆದರೆ ಎಷ್ಟೇ ಶಕ್ತಿಯುತನಾದಂತಹ ಚಂದ್ರ ಇದ್ದರೂ ಕೂಡ ಈ ಚಂದ್ರನಿಗೆ ಇನ್ನಿಲ್ಲದ ರೀತಿಯ ತೊಂದರೆಯನ್ನು ತರಬಹುದಾದಂತಹ ಮುಖ್ಯವಾದ 3 ಗ್ರಹಗಳು ಅಂತಂದರೆ ರಾಹು, ಕೇತು, ಹಾಗೆಯೇ ಶನೈಶ್ಚರನು ಕೂಡ ಇರ್ತಾನೆ. ಶನೈಶ್ಚರ ಎಲ್ಲಿ ಚಂದ್ರನ ಜೊತೆಗೆ ಇರುವಂಥ ಸಂದರ್ಭ ಎದುರಾಗ್ತದೋ ಅಲ್ಲಿ ಚಂದ್ರನ ವೇಗ ಕುಂಠಿತವಾಗ್ತದೆ. ಹಾಗೆ ಎಲ್ಲಿ ಶನೈಶ್ಚರ ಚಂದ್ರನ ಬಳಿ ಬರ್ತಾನೋ ಅಲ್ಲಿ ಶನೈಶ್ಚರ ಯಾವಾಗಲೂ ಈಸ್ ಎ ಸ್ಲೋಗ, ಅದು ಪ್ಲ್ಯಾನೆಟ್. ಅದು ನೋಡಿ, ರಾಶಿಚಕ್ರದ 12 ರಾಶಿಗಳನ್ನು ಸುತ್ತು ಹಾಕೋದಕ್ಕೆ ಚಂದ್ರನಿಗೆ ಕೇವಲ 30 ದಿನಗಳು ಸಾಕಾದರೆ ಶನೈಶ್ಚರನಿಗೆ ಅದೇ ಒಂದು ದೂರ 30 ವರ್ಷಗಳ ಕಾಲದ ಒಂದು ಚಲನೆಯ ಮೇಲೆ ಒಂದು ಸುತ್ತನ್ನು ಹಾಕುವಂಥದ್ದಕ್ಕೆ ಸಾಧ್ಯವಾಗುವಂಥ ಸ್ಥಿತಿ ಇದೆ. ಹಾಗಾಗಿ ಆ ವೇಗದ ಎಲಿಮೆಂಟ್ ಆದಂತಹ ಚಂದ್ರ, ಸ್ಲೋ ಆದಂತಹ ಒಂದು ಶನೈಶ್ಚರ, ಇವರಿಬ್ಬರ ಒಂದು ಘರ್ಷಣೆ ಏನಿರುತ್ತೆ ಅದು ನಿರಂತರವಾಗಿ ಜಾತಕದಲ್ಲಿ ಇದ್ದಿದ್ದರೆ, ಘರ್ಷಣೆ ಯಾವಾಗ ಬರುತ್ತೆ ಎಲ್ಲರ ಜಾತಕದಲ್ಲೂ ಅಂದರೆ ಶನಿ ಕಾಟದ ಸಂದರ್ಭದಲ್ಲಿ ಬರುತ್ತೆ. ಪಂಚಮ ಶನಿ ಕಾಟವೋ ಅಥವಾ ಅಷ್ಟಮ ಶನಿ ಕಾಟನೋ ಅಥವಾ 7.5 ಸಂದರ್ಭದಲ್ಲೋ. ಆದರೆ ಚಂದ್ರ ಮತ್ತು ಶನೈಶ್ಚರ ಈ ಜಾತಕದಲ್ಲಿ ಒಟ್ಟಿಗೆ ಇರುವಂಥ ಸಂದರ್ಭ ಇದ್ದರೆ ಅಥವಾ ಚಂದ್ರನನ್ನು ಶನೈಶ್ಚರ ದೃಷ್ಟಿಸುವಂಥ ಒಂದು ವಿಚಾರ ಆ ಜಾತಕದಲ್ಲಿ ಅಡಕವಾಗಿದ್ದರೆ ಅಂತಹ ವ್ಯಕ್ತಿಗಳಿಗೆ ಜೀವನದ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯ ಹಣಕಾಸನ್ನು ಸಂಗ್ರಹಿಸುವಂಥದ್ದಕ್ಕೆ, ಅಂದರೆ ನಾನು ಅರ್ನ್ ಮಾಡ್ತೀನಿ, ನನ್ನಲ್ಲಿ ಕ್ವಾಲಿಟೀಸ್ ಇದೆ, ನನ್ನಲ್ಲಿ ಎಲ್ಲ ರೀತಿಯ ಕ್ರಿಯಾಶೀಲತೆ ಇದೆ ಅಂದರೂ ಕೂಡ ಹಣಕಾಸನ್ನು ಸಂಗ್ರಹಿಸುವಂಥ ಅಥವಾ ಅರ್ನ್ ಮಾಡುವಂಥ ಒಂದು ದೊಡ್ಡ ಕೆಪಾಸಿಟಿಯನ್ನು ಇವರು ತಪ್ಪಿಸ್ಕೊಳ್ಬಹುದು. ಯಾರೋ ಮಾಡ್ತಾರೆ, ಅವನು ಮಾಡ್ತಿದ್ದಾನೆ, ಇವನು ಮಾಡ್ತಿದ್ದಾನೆ, ಇವಳು ಮಾಡ್ತಾ ಇದ್ದಾಳೆ, ಅವಳು ಮಾಡ್ತಾ ಇದ್ದಾಳೆ, ಅವರಿಗೇನು ನನಗಿಂತ ಜಾಸ್ತಿ ಗೊತ್ತಾ? ಇವೆಲ್ಲ ಪ್ರಶ್ನೆಗಳು ಬಹಳ ಅಂತರಂಗದ ನೋವಾಗಿ ಇವರಲ್ಲಿ ಹೇಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಕೇವಲ ಶನೈಶ್ಚರನ ಮೂಲಕವಾಗಿ ಇವರ ಎಲ್ಲ ರೀತಿಯ ಕ್ರಿಯಾಶೀಲತೆಗಳು ಜನರಿಗೆ ಬೇಕಾದ ರೀತಿಯಲ್ಲಿ ಇವು ಉತ್ಸಾಹದಾಯಕವಾಗಿ ಸ್ವಾಗತಿಸುವಂಥ ರೀತಿಯಲ್ಲಿ ಇರದೆ ಏನಾಗುತ್ತೆ, ಆ ಕ್ರಿಯಾಶೀಲತೆ ಕೇವಲ ಆ ಮನುಷ್ಯನ ಆಸ್ತಿಯಾಗಿ ಮಾತ್ರ ಇರುತ್ತೆ ಹೊರತು ಅದು ತನ್ನಿಂದ ತಾನೇ ಎಲ್ಲರ ನೋಟಿಸಿಗೆ ಬರುವುದರ ಮೂಲಕ ಆ ಎಲ್ಲ ಜನರು ಆ ಕ್ರಿಯಾಶೀಲತೆಯನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಒಂದು ಅದನ್ನು ನಾವೇನಾಗಿದೆ, ನಮ್ಮಲ್ಲಿ ಕ್ರಿಯಾಶೀಲತೆ ಇದ್ದರೆ, ನಮ್ಮಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದ್ದರೆ ನಾವು ಜನರನ್ನು ಅದರ ಮೂಲಕವಾಗಿ ಸೆಳೆಯಬೇಕಾಗತ್ತೆ. ಆದರೆ ಆ ಸೆಳೆತವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂದರ್ಭ ಇದ್ದರೆ ಆಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ ಯಾರಿಗೂ ತಿಳಿಯೋದಿಲ್ಲ. ಇಂಥ ಒಂದು ದುರ್ಬಲವಾದ ಸ್ಥಿತಿಯನ್ನು ಶನೈಶ್ಚರನ ಮೂಲಕವಾಗಿ ಏನಾಗುತ್ತೆ ಈ ಒಂದು ಕರ್ಕಾಟಕ ರಾಶಿಯವರು ಎದುರಿಸ್ತಾರೆ. ಅಷ್ಟೇ ಅಲ್ಲ, ಕರ್ಕಾಟಕ ರಾಶಿಯವರಿಗೆ ಅಗಾಧವಾದಂತಹ ಹಣದ ಒಂದು ಪ್ರಾಪ್ತಿ ಶುಕ್ರನ ಮೂಲಕವಾಗಿಯೋ ಅಥವಾ ಸೂರ್ಯನ ಮೂಲಕವಾಗಿಯೋ ಒದಗಿತ್ತು ಅಥವಾ ಇನ್ಹೆರಿಟೆಡ್. ಕೆಲವರಿಗೆ ಏನಾಗುತ್ತೆ, ಒಂದು ಹಿರಿಯರ ಆಸ್ತಿ ಬರುವಂಥದ್ದೇ ಒಂದು ದೊಡ್ಡ ಪ್ರಮಾಣದ ಒಂದು ವಿಚಾರವಾಗಿ ಏನಾಗಿರುತ್ತೆ, ಅವರ ಒಂದು ಸುದೈವದ ಕಾರಣಕ್ಕಾಗಿ ಅದು ಬಂದಿರುತ್ತೆ. ಆದರೆ ಆ ಸುದೈವದಿಂದ ಹಿರಿಯರ ಆಸ್ತಿ ಬಂದಂಥದ್ದನ್ನು ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾದಂಥ ಒಂದು ಶಕ್ತಿಯನ್ನು ತೋರಿಸ್ಬೇಕಾಗತ್ತೆ. ಇಂತಹ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲೇ ನಾವು ಗಮನಿಸಬಹುದು, ಎಷ್ಟೆಷ್ಟೋ ಆಸ್ತಿ ಎಷ್ಟೋ ಜನರಿಗೆ ನಮ್ಮ ಇವತ್ತಿನ ಬೆಂಗಳೂರಿನ ಈ ನಗರದಲ್ಲೇ ನಾವು ಯೋಚನೆ ಮಾಡಿದರೂ ಕೂಡ ವಿಶಾಲವಾದಂತಹ ಎಲ್ಲೆಲ್ಲೋ ನಾನಾ ಕಡೆಯಲ್ಲಿ ಇರಬಹುದಾದಂತಹ ಸೈಟ್, ಆದರೆ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗದೆ
ಹೋದಂತಹ ಆ ಒಂದು ಪ್ರಾರಬ್ಧ ಏನಾಗುತ್ತೆ, ಎದುರಾಗಿಬಿಡುತ್ತೆ. ಯಾವುದೋ ಒಂದಿಷ್ಟು ಕೇಸು ಕೋರ್ಟಿಗೆ ಹೋಗಿರುತ್ತೆ, ಯಾವುದೋ ಒಂದರಲ್ಲಿ ಕೆಲವರು ಅಕ್ರಮವಾಗಿ ಅಲ್ಲಿ ಪ್ರವೇಶ ಮಾಡಿರ್ತಾರೆ, ತಮ್ಮದು ಅಂತ ಸಾಧಿಸ್ತಾ ಇರ್ತಾರೆ. ದಿನನಿತ್ಯವೂ ನಮ್ಮದೇ ಆದಂತಹ ಜಾಗ ಆಗಿದ್ದರೂ ಕೂಡ ಆ ಜಾಗವನ್ನು ನಾವು ನಮ್ಮ ಹಿಡಿತಕ್ಕೆ ಪಡೆಯಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಸ್ಥಿತಿಗತಿಗಳು ಬಂದುಬಿಡಬಹುದು. ಹಾಗಾಗಿ ಕರ್ಕಾಟಕ ರಾಶಿಯವರು ಯಾವಾಗಲೂ ಎಲ್ಲವನ್ನೂ ಒದಗಿಸಬಹುದಾದಂತಹ ಶುಕ್ರ ಇವರ ಹೆಲ್ಪಿಗೆ ಇರ್ತಾನಾದರೂ ಕೂಡ, ಎಲ್ಲವನ್ನೂ ಒದಗಿಸಲಿಕ್ಕೆ ಸೂರ್ಯ ಇರ್ತಾನಾದರೂ ಕೂಡ, ಪ್ರಧಾನವಾಗಿ ಏನಾಗುತ್ತೆ, ಕೆಲವು ದುಷ್ಟಶಕ್ತಿಗಳು ಅಂದರೆ ರಾಹು ಮತ್ತು ಕೇತುಗಳು, ಈ ರಾಹು ಕೇತುಗಳು ಎಕ್ಸಿಸ್ಟೆನ್ಸ್ ಇರದೇ ಹೋದಂತಹ ಗ್ರಹಗಳಾದರೂ ಕೂಡ ಈ ಗ್ರಹಗಳು ಕೊಡುವಂತಹ ತೊಂದರೆಗಳು ಚಂದ್ರನ ಪಾಲಿಗೆ ವಿಶಿಷ್ಟವಾದದ್ದು. ಎಲ್ಲರಿಗೂ ಕೊಡ್ತವೆ, ಆದರೆ ಚಂದ್ರನ ಪಾಲಿಗೆ ಇವು ಬಹಳ ಕೆಟ್ಟ ರೀತಿಯಲ್ಲಿ ಒಂದು ಏನನ್ನು ದುಸ್ಥಿತಿಯನ್ನು ತರುವಂತಹ ಒಂದು ಯಮಪಾಶವಾಗಿ ನಿಂತು ಬಿಡ್ತವೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಎರಡು ರಾಹು ಕೇತುಗಳ ಬಗೆಗಾಗಿ ಬಹಳ ಎಚ್ಚರದಲ್ಲಿರಬೇಕಾಗ್ತದೆ. ಆ ಒಂದು ಜಾತಕದಲ್ಲಿ ಯಾವ ರೀತಿಯಲ್ಲಿ ರಾಹು ಕೇತುಗಳು ತೊಂದರೆ ಕೊಡುವಂತಹ ಒಂದು ಸ್ಥಿತಿಗತಿಗಳನ್ನು ಹೊಂದಿರಬಹುದು ಅನ್ನುವುದರ ಬಗೆಗೆ ತಮ್ಮ ಗಮನವನ್ನು ಹರಿಸುವುದರ ಮೂಲಕ ಈ ರಾಹು ಕೇತುಗಳ ಒಂದು ಪ್ರಶಸ್ತವಾದಂತಹ ಶಕ್ತಿಯ ಸಂದರ್ಭ ಮೇಲಿದ್ದಾಗ ಈ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಎಚ್ಚರಿಕೆಗಳನ್ನು, ಯಾರಿಗೆ ಸಾಲವನ್ನು ಕೊಡುವಂಥದ್ದಿರಲಿ, ಯಾರಿಗೋ ಒಂದು ರೀತಿಯ ಸಹಾಯವನ್ನು ಕೊಡುವುದರ ಮೂಲಕವಾಗಿ ಅವರು ಯಾವತ್ತೂ 2 ವರ್ಷ ಬಿಟ್ಟು ಈ ಹಣವನ್ನು ವಾಪಸ್ ಮಾಡ್ತೇನೆ ಅನ್ನುವಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಮನುಷ್ಯತ್ವದ ಹೃದಯ ಕರಗಿ ಕೊಡುವಂಥದ್ದಿರುತ್ತೆ. ಕೊಡುವಂಥದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ, ಸಹಾಯ ಮಾಡುವಂಥದ್ದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ದುರ್ಭರವಾದಂತಹ ಸ್ಥಿತಿ ನಂತರ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ತೊಂದರೆ ಆಗುವಂತಹ ಆ ಒಂದು ವಿಫಲತೆಯನ್ನು ಕರ್ಕಾಟಕ ರಾಶಿಯವರು ಎದುರಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಅವರ ಜಾತಕದಲ್ಲಿ ಆ ರೀತಿಯಲ್ಲಿ ರಾಹು ಮತ್ತು ಕೇತುಗಳ ಸಂದರ್ಭ ಇದೆ ಅಂತಾದರೆ, ಹಾಗೆಯೇ ಶುಕ್ರನು ಕೂಡ ಒಂದು ಪ್ರಮಾಣದಲ್ಲಿ ಇವರಿಗೆ ಆರ್ಥಿಕವಾದಂಥ ವಿಚಾರಗಳಿಗೆ ಕೆಲವು ತೊಂದರೆಗಳನ್ನು ಅವನೇ ಪ್ರಾಪ್ತಿಯನ್ನು ಒದಗಿಸಿಕೊಡಬೇಕು. ಆದರೂ ಕೂಡ ಕೆಟ್ಟದಾದಂತಹ ಸ್ಥಿತಿಯಲ್ಲಿ ಇರುವಂತಹ ಶುಕ್ರ, ಯಾಕೆಂದರೆ ಇವರ ಕರ್ಕಾಟಕ ರಾಶಿಯವರ ಒಂದು ಕುಂಡಲಿಯಲ್ಲಿ ಕುಜ ಮತ್ತು ಶುಕ್ರರ ಸ್ಥಿತಿಗತಿಗಳು ಯಾವುದೋ ಒಂದು ಕಾರಣಕ್ಕಾಗಿ ದುಷ್ಟ ವಿಷದ ಬಿಂದುಗಳಾಗಿ ಪರಿವರ್ತನೆಗೊಂಡಿವೆ ಅಂತಾದರೆ ಅದು ಏನಾಗುತ್ತೆ ಅಂತಂದರೆ, ಬಂದು ತೊಂದರೆಯನ್ನು ಕೊಡುವಂಥ ವಿಚಾರ ಏನಿರುತ್ತೆ ಅಂತಂದರೆ ಈ ಕರ್ಕಾಟಕ ರಾಶಿಯವರಿಗೆ ಹಣದ ವಿಚಾರದಲ್ಲಿ ತೊಂದರೆ ಬರುವಂಥ ಒಂದು ವಿಷಯವಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಯಾವುದೋ ಒಂದು ಮಾಯೆ ಹೇಗೆ ನಮಗೆ ಆರ್ಥಿಕವಾದಂಥ ಸಿದ್ಧಿಯನ್ನು ಕೊಡುತ್ತೋ, ಹಾಗೆ ಯಾವುದೋ ಒಂದು ರೀತಿಯ ಇನ್ನೊಂದು ಮಾಯೆ ಅದನ್ನು ಕಳೆಯುವಂತಹ ಒಂದು ಸ್ವರೂಪಕ್ಕೂ ಕೂಡ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುತ್ತೆ. ಹಾಗೂ ದುಷ್ಟ ಕ್ರಿಮಿಯಂತೆ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರ ವಿಚಾರದಲ್ಲಿ ಮುಖ್ಯವಾಗಿ ರಾಹುಕೇತುಗಳು ದುಷ್ಟ ಕ್ರಿಮಿಗಳಾಗ್ತವೆ. ಅಷ್ಟೇ ಅಲ್ಲ, ಶುಕ್ರ ಮತ್ತು ಯಾವವರು ಸಂಪತ್ತನ್ನು ತುಂಬಿಕೊಡಬೇಕೋ ಅಂತಹ ಶುಕ್ರ ಮತ್ತು ಕುಜರು ಕೂಡ ಈ ರಾಶಿಯವರಿಗೆ ತೊಂದರೆಯನ್ನು ತರುವಂಥ ರೀತಿಯಲ್ಲಿ ತಮ್ಮ ಸಂಯೋಜನೆಗಳನ್ನು ಹೊಂದಿಕೊಂಡಿದ್ದಾರೆ ಅಂತಾದರೆ, ಶತಸಿದ್ಧವಾಗಿ ಹಣವನ್ನು ಕಳೆದುಕೊಳ್ಳುವಂಥ ಧನ ನಷ್ಟವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕುಜನ ದಶಾದ ಸಂದರ್ಭದಲ್ಲೋ ಶುಕ್ರ ದಶಾದ ಸಂದರ್ಭದಲ್ಲೋ ನೆರವೇರಿಬಿಡಬಹುದು. ಹಾಗಾಗಿ ಈ ಎಲ್ಲ ಸಂದರ್ಭಗಳಲ್ಲೂ ಇವರು ವಿಶೇಷವಾದಂಥ ಎಚ್ಚರಿಕೆಯೊಂದಿಗೆ ಹಣಕಾಸಿನ ಸ್ಥಿತಿಯ ಬಗೆಗಾಗಿ ಅಥವಾ ತಮ್ಮದೇ ಆದಂತಹ ಒಂದು ಸ್ಥಿರ ಆಸ್ತಿ, ಯಾವುದೋ ಒಂದು ಸೈಟ್ ಅಥವಾ ಯಾವುದೋ ಒಂದು ನಮ್ಮದೇ ಆದ ಇಂಡಸ್ಟ್ರಿ ಅಥವಾ ನಮ್ಮದೇ ಆದಂಥ ಇನ್ಯಾವುದೋ ಒಂದು ಸ್ವಂತದ್ದಾದಂತಹ ಬಿಸ್ನೆಸ್, ಈ ಎಲ್ಲ ವಿಚಾರದಲ್ಲಿ ನಾವು ವಿಶೇಷವಾದಂತಹ ಒಂದು ಎಚ್ಚರವನ್ನು ಇಟ್ಕೊಳ್ಬೇಕು. ಯಾವುದರ ಮೂಲಕ 1+1 ಹೇಳುವಂಥದ್ದು 2 ಹೌದಾದರೂ ಕೂಡ ಈ ಒಂದು ರೀತಿಯ ನಾನು ವಿವರಿಸಿದ ರೀತಿಯ ಸಂದರ್ಭದ ಏರುಪೇರುಗಳು ಏನು ಮಾಡ್ತವೆ, ಕರ್ಕಾಟಕ ರಾಶಿಯವರಿಗೆ 1+1 0ವನ್ನು ಮಾಡಿಬಿಡ್ಬೋದಾದಂತಹ ಅಪಾಯ ಇರುತ್ತೆ. ಇದನ್ನೆಲ್ಲವನ್ನು ಈ ನಿಟ್ಟಿನಿಂದ ಪರಿಗ್ರಹಿಸಿ ನಾವು ಹೆಜ್ಜೆ ಇಡಬೇಕಾದಂಥದ್ದು ಅನಿವಾರ್ಯ ಇರ್ತದೆ. ನಮಸ್ಕಾರ.